ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ಮನವಿನ ಮಾಡ್ಕೊಳ್ಳೋದು ಏನು ಅಂತಂದರೆ, ಇಲ್ಲಿ ಏನಿದು KPS ಶಾಲಾ ಆವರಣ, ಈಗ ಇತ್ತೀಚೆಗೆ KPS ಶಾಲಾ ಆವರಣ, ಹಿಂದೆ ಇದು MPS ಆಗಿತ್ತು. ಎಲ್ಲ ಇಲ್ಲಿ ಕಾರ್ಯಕ್ರಮಗಳು ನಡೆಯುವಂಥದ್ದು ಇದೇ ವೇದಿಕೆಯಲ್ಲೇ, ಇದೇ ಮೈದಾನದಲ್ಲೇ ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಮತ್ತು ಯಾವುದೇ ಒಂದು ರಾಜಕೀಯ ಸಂಬಂಧಪಟ್ಟಂಥ ಏನು ಕಾರ್ಯಕ್ರಮಗಳಿದೆ ಅದೆಲ್ಲದೂ ಕೂಡ ಇದೇ ಗ್ರೌಂಡಲ್ಲಿ ನಡೆಯೋದು. ಈಗ ಸುಮಾರು ಈ ಶೌಚಾಲಯ ನಿರ್ಮಾಣ ಅಂತಂತಂದರೆ ಸುಮಾರು ಇಲ್ಲಿ ಆಲೆ 5-6 ಶೌಚಾಲಯಗಳಿದೆ. ಅದರಲ್ಲಿ ಈಗಲೇ ಸುಮಾರು ಒಂದು 4-5 ಆಲೆ ನಿಂತೋಗಿದೆ. ಅದನ್ನು ಸರಿಪಡಿಸಿ ಅದೇ ಜಾಗದಲ್ಲೇ ಒಂದು ಉನ್ನತವಾದಂಥ ಮಕ್ಕಳಿಗೆ ಒಂದು ಶೌಚಾಲಯನ ನಿರ್ಮಿಸಿದ್ರೆ ಭಾಳ ಚೆನ್ನಾಗಿರುತ್ತೆ. ಅದು ಬಿಟ್ಟು ಮತ್ತೆ ಈಗ ಇರೋ ಜಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡೋದು ಅದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಹಿಂದೆನೂ ಕೂಡ ಇಲ್ಲಿ ಒಂದು ಶಾಲಾ ಕಟ್ಟಡನ ಕಟ್ತಾ ಇದ್ರು, ಅದು ಮಕ್ಕಳಿಗೆ ಓದೋಕ್ಕೋಸ್ಕರ ಅನ್ನೋ ಉದ್ದೇಶಕ್ಕೆ ನಾವು ಕೂಡ ಅದಕ್ಕೆ ತಡೆಯಾಗಿ ಕೊಡಲಿಲ್ಲ, ಮಾಡ್ಕೊಳ್ಳಿ ನನ್ನ ಮಕ್ಕಳಿಗೋಸ್ಕರ ಅಂತೇಳಿ. ಮತ್ತೆ ಈಗ ಶೌಚಾಲಯ ಅಲ್ಲಿ ನಿರ್ಮಿಸ್ತಾ ಇರೋದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಎಲ್ಲರಿಗೂ ಆಟ ಆಡೋಕ್ಕೆ ಚಟುವಟಿಕೆಗಳಿಗೆ ಇದು ತಾಣ, ಇದು ಚಟುವಟಿಕೆಗಳ ತಾಣ. ಏನು ಕ್ರಿಕೆಟ್ ಆಗ್ಬೋದು, ಖೋ ಆಗ್ಬೋದು, ಮತ್ತು ಇದು ನಡೆಯುತ್ತೆ ಏನು ಸ್ವತಂತ್ರ ದಿನಾಚರಣೆ ಅಲ್ಲದೇ ಎಲ್ಲ ಸ್ಪೋರ್ಟ್ಸು, ಮಕ್ಕಳು ಸ್ಪೋರ್ಟ್ಸ್ ನಡೆಯೋದು ಇದೇ ಆವರಣದಲ್ಲಿ. ಹಾಗಾಗಿ ಇದನ್ನು ಮನಗಂಡು ಅದನ್ನು ಸ್ಥಗಿತಗೊಳಿಸಬೇಕು ಅಂತಬಿಟ್ಟು ನಾನು ನಿಮಗೆ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀನಿ. ಮತ್ತು ಶಾಸಕರಲ್ಲೂ ಮನವಿ ಮಾಡ್ತೀವಿ ಇದು ಬೇಡ ಅಂತೇಳಿ. ಅದಕ್ಕೆ ಜಾಗ ಇದೆ, ಇಲ್ಲೇ ಜಾಗ ಇದೆ, ಬೇರೆ ಕಡೆ ನಿರ್ಮಾಣ ಮಾಡ್ಬೋದು. ಮತ್ತು ಶಿಥಿಲವಾದಂಥ ಕಟ್ಟಡ ಕೂಡ ಇದೆ, ಅದನ್ನು ತೆಗೆದುಬಿಟ್ಟು ರಿಮೂವ್ ಮಾಡಿ ಆ ಜಾಗದಲ್ಲಿ ಕೂಡ ಮಾಡ್ಬೋದು. ಇದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಹುಳಿಯನ್ನ ಕ್ರೀಡಾಭಿಮಾನಿಗಳು ಮತ್ತು ಆಟಗಾರರು ಎಲ್ಲರೂ ಇಲ್ಲಿ KPS ನೆರೆದಿರೋ ಉದ್ದೇಶ, ಇಲ್ಲಿನ ಏನು MPS ಶಾಲಾ ಆವರಣದಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ, ಅದನ್ನು ಪ್ರತಿಭಟಿಸಿ ನಾವು ಇವತ್ತು ಎಲ್ಲರೂ ಸೇರಿಕೊಂಡು ನಮ್ಮ ಮಾನ್ಯ ಶಾಸಕರಿಗೆ ಮತ್ತು BO ಅವರಿಗೆ ಮನವಿಯನ್ನು ನೀಡ್ತಾ ಇದ್ದೀವಿ. ತಾವು ದಯವಿಟ್ಟು ನಮ್ಮ ನಾಗರಿಕರ ಹಿತಾಸಕ್ತಿಯನ್ನು ಪರಿಗಣಿಸಿ ದಯಮಾಡಿ ಈ ಅವೈಜ್ಞಾನಿಕ ಕಟ್ಟಡ ಕಾಮಗಾರಿಗಳನ್ನು ದಯವಿಟ್ಟು ಸ್ಥಗಿತಗೊಳಿಸಿ ಅದಕ್ಕೆ ಸೂಕ್ತವಾದ ಪರ್ಯಾಯ ಸ್ಥಳವನ್ನು ನೀವು ಒದಗಿಸ್ಕೊಡ್ಬೇಕು. ಇದ್ರ ಮೂಲಕ ನೀವು ನಮ್ಮ ನಾಗರಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು. ಹಾಗಾಗಿ ನಮ್ಮೆಲ್ಲ ಕ್ರೀಡಾಭಿಮಾನಿಗಳು, ಸಾವಿರಾರು ಕ್ರೀಡಾಭಿಮಾನಿಗಳು ನೆರೆಯುವಂಥ ಒಂದೇ ಒಂದು ಏಕೈಕ ಸ್ಥಳ ಅಂದರೆ ಇದು KPS ಶಾಲಾ ಮೈದಾನ. ಇದನ್ನು ನಾವು ಇವತ್ತು ಕಳ್ಕೊಂಡ್ರೆ ಮುಂದಿನ ಭವಿಷ್ಯ ತುಂಬ ಚಿಂತಾಜನಕ ಆಗುತ್ತೆ. ಆದ್ದರಿಂದ ದಯಮಾಡಿ ನಮ್ಮ ಒಂದೇ ಒಂದು ಒಕ್ಕೂರಿನ ಪುರಸ್ಕಾರವನ್ನು ನೀವು ನಮ್ಮ ಮನವಿಯನ್ನು ಸ್ವೀಕರಿಸಿ ನೀವು ದಯಮಾಡಿ ಇದ್ರ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕಂತೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಸಹ ಎಲ್ಲೂ ಕೂಡ ಕ್ರೀಡೆ ಸ್ಪೋರ್ಟ್ಸ್ ಆಡುವಂತಹ ಜಾಗ ಇಲ್ಲ. ಇವತ್ತು ಇಲ್ಲಿ ಹಲವಾರು ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಇಲ್ಲಿನ ಕ್ರೀಡಾಪಟುಗಳು ಹೋಗಿದ್ದಾರೆ. ವಾಲಿಬಾಲ್ ಆಗಿರಲಿ, ಥ್ರೋಬಾಲ್ ಆಗಿರಲಿ, ಕಬಡ್ಡಿ ಆಗಿರಲಿ, ಕ್ರಿಕೆಟ್ ಆಗಿರಲಿ, ಇಂಥ ಕಾರ್ಯಕ್ರಮ ಇಲ್ಲಿ ಕ್ರಿಕೆಟ್ ಆಗಿರಲಿ ಇವೆಲ್ಲ ನಡೆಯುವಂಥ ಏಕೈಕ ಸ್ಥಳ ಹುಳಿಯಾರಾಗಿದೆ. ಹುಳಿಯಾರಿನ MPS ಮೈದಾನ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ವಾಕಿಂಗು, ಬೆಳಗ್ಗೆ ಹೊತ್ತು ವಾಕಿಂಗು, ವೃದ್ಧರು, ಸಾರ್ವಜನಿಕರು ಇವರೆಲ್ಲ ತಿರುಗಾಡ್ತಾರೆ. ಮತ್ತು ಹಲವಾರು ಧಾರ್ಮಿಕ ಕಾರ್ಯಕ್ರಮ ಮತ್ತು ಏನು ಪಕ್ಷಾತೀತವಾಗಿ ಎಲ್ಲ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ. ಇಂಥ ಹೃದಯ ಭಾಗವನ್ನು ಏನು ಸಣ್ಣ ಇಂಚಕ್ಕೂ ಇವತ್ತು ನಾವು ಜಾಗ ಇಲ್ದಲೇ ನಾವು ತಿರುಗಾಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಬೇರೆ ಕಡೆ ಇಂಥ ಸಣ್ಣ ಜಾಗ ಯಾವ್ದಾದ್ರು ಗುರುತಿಸಿ ಹಳೆ ಕಟ್ಟಡವನ್ನು ಇದು ಮಾಡಿ ಇಂಥ ಒಳ್ಳೆ ಏನು ಸ್ಪೋರ್ಟ್ಸಿಗಿರುವಂಥ ಮೈದಾನ ಕಬಳಿಸಿ ಮಾಡ್ಕೊಂಡು ಹೊರಟ್ರೆ ಈಗ ನಾವೇನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಹುಡುಗರಿಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಹುಳಿಯಾರಿನ ನಾಗರಿಕರು ಮತ್ತು ಪ್ರಜ್ಞಾವಂತರು ಎಲ್ಲರೂ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ನಾವು ಈಗ ಅನುದಾನ ಏನು ಬಂದಿದೆ ಅದನ್ನು ನಾವು ಬೇಡ ಅಂತ ಹೇಳ್ತಿಲ್ಲ, ಬೇರೆ ಕಡೆ ಮಾಡ್ಕೊಳ್ಳಿ. ಸರ್ಕಾರದಿಂದ ಅನುದಾನ ಬರೋದೇ ಕಡಿಮೆ ಅಂಥದ್ರಲ್ಲಿ ಅನುದಾನ ಬಂದಿದೆ, ಅದು ಉಪಯೋಗ ಆಗಲಿ. ಆಮೇಲೆ ಮಾನ್ಯ ಶಾಸಕರಲ್ಲೂ ಮತ್ತು BO ಅವ್ರಿಗೂ ನಾವು ಫೋನ್ ಮುಖಾಂತರ ಮನವಿ ಮಾಡ್ಕೊಂಡ್ವಿ. ಅವರು ಕಾಮಗಾರಿ ನಾನು ಮಂಗಳವಾರ ದಿವಸ ಬರೋವರೆಗೂ ತಡೆ ಹಿಡಿತೀವಿ. ಆಮೇಲೆ ಎಲ್ಲರೂ ನೋಡಿ ಕಾರ್ನರಲ್ಲೇ ಮಾಡೋಣ ಅಂತ ಬಿಟ್ಟು ರಾಘಣ್ಣ ನಮಗೆ ಹೇಳಿದ್ದಾರೆ. ಅವ್ರಿಗೆ ಅಭಾರಿ, ನಾವೆಲ್ಲ ಕ್ರೀಡಾಪಟುಗಳು ಮಾನ್ಯ ಶಾಸಕರಿಗೆ ಅಭಾರಿ ಆಗಿರ್ತೇವೆ ಅಂತ ಹೇಳ್ತಾ ಇಲ್ಲಿ ಸೇರಿರುವಂಥ ಎಲ್ಲ ಕ್ರೀಡಾಪಟುಗಳು ಇನ್ನೂ ಉನ್ನತ ಸ್ಥಾನದಲ್ಲಿ ಬರಲಿ ಅಂತ ಹೇಳ್ತೀವಿ.